ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 7 ಪರಿಷತ್ ಸ್ಥಾನಗಳಿರುವಂತದ್ದು. ಆದರೆ ಇದಕ್ಕೆ ನೂರಾರು ಆಕಾಂಕ್ಷಿಗಳಿದ್ದಾರೆ. ಸೊ ಇದು ಈಗ ಪಕ್ಷಗಳಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ನೂರಾರು ಆಕಾಂಕ್ಷಿಗಳಿರೋದ್ರಿಂದಾಗಿ ಯಾರಿಗೆ ಸ್ಥಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಂತೂ ಇದೆ. ಸೊ ಇದೇ ಬೆನ್ನಲ್ಲೇ ಈಗ ಸಿಎಂ ಮತ್ತು ಡಿಸಿಎಂ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ. ಈಗಾಗಲೇ ದೆಹಲಿಗೆ ಬಂದಿದ್ದಾರೆ. ದೆಹಲಿಯಲ್ಲಿದ್ದಾರೆ ಇಬ್ರು ಕೂಡ. ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸಿಎಂ ಡಿಸಿಎಂ ಜೊತೆಗೆ ದೆಹಲಿ ತಲುಪಿದ್ದಾರೆ. ಒಂದಷ್ಟು ಜನ ಆಕಾಂಕ್ಷಿಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸೋದಕ್ಕೆ ತೆರಳಿರುವಂತಹ ನಾಯಕರುಗಳು. ಇರುವಂತಹ 7 ಸ್ಥಾನಗಳಿಗೆ ನೂರಾರು ಆಕಾಂಕ್ಷಿಗಳಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದಷ್ಟು ಜನ ಆಕಾಂಕ್ಷಿಗಳು ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಹೋದ ಬೆನ್ನಲ್ಲೇ ಅವರು ಕೂಡ ಹೋಗಿದ್ದಾರೆ. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಲಾಬಿ ಮಾಡುವಂಥ ಒಂದು ಸಲುವಾಗಿ ಹೋಗಿರುವಂಥ ನಾಯಕರುಗಳು. 7 ಸ್ಥಾನಗಳಿಗೆ ನಡೆಯುವಂಥ ಒಂದು ಸೆಲೆಕ್ಷನ್ ಪ್ರೋಸೆಸ್. ಆದರೆ ಇದರಲ್ಲಿ ಆಕಾಂಕ್ಷಿಗಳ ದಂಡು ಜಾಸ್ತಿ ಇದೆ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರಿದ್ದಾರೆ. ಕಿಸಾನ್ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಸಚಿನ್ ಮಿಗಾ, ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್, ತೇಜಸ್ವಿನಿ ಗೌಡ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡಿರುವಂಥವ್ರು. ಇನ್ನು ಹಾಲಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, SR ಪಾಟೀಲ್, ನಟರಾಜ್ ಗೌಡ ಇವರೆಲ್ಲರೂ ಕೂಡ ಈಗ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಪ್ರೆಷರ್ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೆಹಲಿಯಿಂದ ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಿದ್ದಾರೆ. ಮಾತಾಡೋಣ. ಹರೀಶ್, ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಬಹುಶಃ ದೆಹಲಿಯಲ್ಲಿದ್ದಾರೆ. ಸೊ ಅವ್ರ ಜೊತೆಗೇನೆ ಅವರ ಬೆನ್ನಲ್ಲೇ ಒಂದಷ್ಟು ಜನ ಆಕಾಂಕ್ಷಿಗಳು ಕೂಡ ಬಂದಿರುವಂಥದ್ದು. ಹೇಗೆ ನಡೀತಾ ಇದೆ ಈಗ ಪರಿಷತ್ನ ಒಂದು ಫೈಟ್, ಜೊತೆಗೆ ಲಾಬಿ, ಪ್ರೆಷರ್ ಹಾಕುವಂಥ ಒಂದು ಟ್ಯಾಕ್ಟಿಕ್ಸ್, ಯಾರೆಲ್ಲ ಇದ್ದಾರೆ ಈಗ ದೆಹಲಿಯಲ್ಲಿ? ಸೊ ಏನು ಅಪ್ಡೇಟ್ ಸಿಗ್ತಾ ಇದೆ ಹರೀಶ್? ರೆಹಮಾನ್, ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ನೀಡಲಿಕ್ಕೆ ಇನ್ನು 3 ದಿನಗಳು ಬಾಕಿ ಇದೆ. ಹೈಕಮಾಂಡ್ ನಾಯಕರು ತೀವ್ರ ರೀತಿಯಾಗಿ ಪ್ರಚಾರದಲ್ಲಿ ತೊಡಗಿರುವಂತಹದ್ದು. ಇದರ ಮಧ್ಯೆ ರಾಜ್ಯ ನಾಯಕರೀಗ ದೆಹಲಿಗೆ ಬಂದಿದ್ದಾರೆ. ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು. 11 ಸ್ಥಾನಗಳಿಗೆ ಏನು ಪರಿಷತ್ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಕಾಂಗ್ರೆಸ್ಗೆ 7 ಸ್ಥಾನಗಳು ಸಿಗ್ತವೆ. 7 ಸ್ಥಾನಗಳ ಅಭ್ಯರ್ಥಿಗಳು ಯಾರು ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು ರಾಜ್ಯ ನಾಯಕರು ದೆಹಲಿಗೆ ಬಂದಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಬಂದಿದ್ದಾರೆ, ಲ್ಯಾಂಡ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಹೈಕಮಾಂಡ್ ನಾಯಕರು ಪ್ರಚಾರಕ್ಕೆ ಹೋಗಿದ್ದಾರೆ. ಅವರು ದೆಹಲಿಗೆ ಬಂದ ನಂತರ ರಾಜ್ಯ ನಾಯಕರು ಭೇಟಿ ಆಗ್ತಾರೆ. ಇಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ 7 ಸ್ಥಾನಗಳಿಗೆ ನೂರಾರು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಿದೆ. ಈಗಾಗಲೇ ಹಾಲಿ ಇರ್ತಕ್ಕಂಥ MLC ಗೋವಿಂದರಾಜ್ ಅವರು ಮತ್ತೆ ಟಿಕೆಟ್ ಅನ್ನ ಬಯಸಿದ್ದಾರೆ. ಅವರಿಗೂ ಕೂಡ ಬಹುತೇಕ ಖಚಿತ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೋಸರಾಜ್ ಅವರು ಸಚಿವರಾಗಿದ್ದಾರೆ. ಅವರು ಹಾಲಿ ಸಚಿವರಾಗಿರೋದ್ರಿಂದ ಅವರಿಗೂ ಕೂಡ MLC ಮುಂದುವರಿಸ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. 7ರಲ್ಲಿ ಈಗ 3 ಕ್ಲಿಯರ್ ಆಯಿತು ಅಂತಂದ್ರೆ ಇನ್ನುಳಿದಂತಹ 4 ಕ್ಷೇತ್ರಗಳಿಗೆ ನೂರಾರು ಆಕಾಂಕ್ಷಿಗಳಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಜಾತಿಯವರಾಗಿರ್ಬೋದು, ಪ್ರಾದೇಶಿಕವಾರು ಲೆಕ್ಕಾಚಾರಗಳನ್ನು ಹಾಕಿ ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇವತ್ತು ಸಾಕಷ್ಟು ಮಂದಿ ಆಕಾಂಕ್ಷಿಗಳು ದೆಹಲಿಗೆ ಬಂದಿದ್ದಾರೆ. ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಪುಷ್ಪಾ ಅಮರನಾಥ್ ಅವರು ದೆಹಲಿಗೆ ಬಂದಿದ್ದಾರೆ. ಕಿಸಾನ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಮಿಗಾ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ. ಹೀಗೆ ಸುಮಾರು ಆಕಾಂಕ್ಷಿಗಳು ದೆಹಲಿಗೆ ಬಂದು ತಮ್ಮದೇ ಆದಂತಹ ರೀತಿಯಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಟಿಕೆಟ್ ನಮಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಬಂದಿದ್ದಾರೆ, ಅವರಿಗೂ ಕೂಡ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.